ಕೂತ್ಕೋ. ಲಕ್ಷ್ಮಣ ಎಲ್ಲಿಗೆ ಹೋಗ್ತಿದ್ದಾನಂತಂದ? ಎಲ್ಲಿಗೆ ಅಂತ ಹೇಳಿಲ್ಲ ಮಾವ, ಇದ್ದಕ್ಕಿದ್ದಾಗ ಹೊರಟ್ಬಿಟ್ರು. ನಿಮ್ಮಿಬ್ಬರ ಮಧ್ಯೆ ಮಾತುಕತೆ ನಡೀತೇನು? ಅಂದ್ರೆ ಅವನು ನಿನ್ನ ಹತ್ರ ಜಗಳಾಡಿದ್ನಾ? ಇಲ್ಲ ಮಾವ, ಇನ್ನೂ ಏನು ಮಾತಾಡೇ ಇರಲಿಲ್ಲ. ಹಾಲು ತಂದು ಕೊಟ್ಟೆ, ಕುಡಿದ್ರು, ನನಗೂ ಕೊಟ್ಟರು. ಅಷ್ಟೊಂದು ಫೋನ್ ಬಂತು, ಎದ್ದು ಹೊರಟ್ರು. ಫೋನಾ? ಇಷ್ಟೊತ್ತಲ್ಲಿ ಯಾರು ಫೋನು? ಎಲ್ಲಿಗೆ ಅಂತ ಹೇಳಲಿಲ್ಲ ಮಾವ, ಆದ್ರೆ ಅನು ಫೋನ್ ಮಾಡಿದ್ದು ಅಂತ ಗೊತ್ತಾಯ್ತು. ಶಾಕಲ್ಲಿ ಎದ್ದೋದ್ರು. ಅನು ಫೋನ್ ಮಾಡಿದ್ಲಾ? ಇಷ್ಟೊತ್ತಲ್ಲಿ ಅವಳು ಯಾಕೆ ಫೋನ್ ಮಾಡಬೇಕು? ಇವನ್ ಯಾಕೆ ಎದ್ದು ಹೋಗ್ಬೇಕು? ಅತಿ ಆಯ್ತು ಅವರಿಬ್ಬರದು. ನನ್ನ ಮಗನ ಜೀವನ ಹಾಳು ಮಾಡೋದಕ್ಕೆ ಹೊರಟಿದ್ದಾರೆ ಇಬ್ರು. ಅವ್ರಿಗೆ ಸರಿಯಾದ ಪಾಠ ಕಲಿಸ್ಬೇಕು. ಮಾವ, ಏನು ಯೋಚನೆ ಮಾಡ್ತಿದ್ದೀರಾ? ಬರ್ತಾರೆ ಬಿಡಿ, ಏನೋ ಅರ್ಜೆಂಟ್ ಕೆಲಸ ಅಂತ ಹೋಗಿರ್ಬೋದು. ಹೋಗ್ತಾ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾಕೆ ಹೋಗ್ತಾ ಇದ್ದೀನಿ ಅಂತ ಏನಾದ್ರು ಹೇಳುತ್ತಾ? ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದೆ ಮಾವ. ಅರ್ಜೆಂಟ್ ಅಂತ ಹೋಗ್ಬಿಟ್ರು. ಎಲ್ಲಿಗೆ ಅಂತ ಹೇಳಲಿಲ್ಲ. ನೀನೇನು ಬೇಜಾರು ಮಾಡ್ಕೋಬೇಡ. ಅವನು ಎಲ್ಲಿಗೆ ಹೋಗಿದ್ದಾನಂತ ನನಗೆ ಗೊತ್ತು. ಅನು ಅಂದ್ರೆ ಅವನ ಫ್ರೆಂಡು. ಮದುವೆ ಹಿಂದಿನ ದಿನ ಪೂಜೆಗೆ ಬಂದಿಲ್ಲಲ್ಲ, ಅವಳಿಗೇನೋ ತೊಂದರೆ ಆಗಿದೆ ಅಂತ ಹೋಗಿರ್ಬೇಕು. ಬರ್ತಾನೆ, ನೀನ್ ಮಲ್ಕೋ. ಸರಿ ಮಾವ. ಸಿಂಧು, ಚಿಂತೆ ಮಾಡಬೇಡಪ್ಪ, ನಾನು ಫೋನ್ ಮಾಡಿ ಮಾತಾಡ್ತೀನಿ. ರಾಜಮ್ಮ, ಪ್ರಸ್ತಾ ಪೋಸ್ಟ್ ಪೂರ್ಣ. ನಾಗಕ್ಕ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀವ ಗಡಿಯಾರದ ಹತ್ರ ನಿಂತ್ಕೋಬೇಡಿ, ರೂಮ್ಗೆ ಹೋಗಿ. ನೋಡಿ, ICU ಪಕ್ಕದಲ್ಲಿ ರೂಮ್ ಇದೆ. ನಾನು ಸಿಸ್ಟರ್ಗೆ ಹೇಳಿದ್ದೀನಿ, ಅಲ್ಲೇ ರೆಸ್ಟ್ ತಗೊಳ್ಳಿ. ಎಷ್ಟೊತ್ತು ಅಂತ ಕಾಯ್ತಾ ಇರ್ತೀರಿ? ಅನು, ಸಮಾಧಾನ ಮಾಡ್ಕೊ. ಡಾಕ್ಟ್ರೆ ರೆಸ್ಪಾಂಡ್ ಮಾಡ್ತಾ ಇದಾರಾ? ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಪ್ಲೀಸ್, ನೀವು ರೆಸ್ಟ್ ತಗೊಳ್ಳಿ. ನೋಡಿ, ಆ ಹುಡುಗಿ ತುಂಬ ಸುಸ್ತಾಗಿರೋ ಥರ ಕಾಣುತ್ತೆ. ಪ್ಲೀಸ್ ಟೇಕ್ ಕೇರ್ ಆಫ್ ಸಿಸ್ಟರ್. ಅನು ಪ್ಲೀಸ್ ಧೈರ್ಯ ತಗೋ. ನೋಡು, ಸಮಾಧಾನ ಮಾಡ್ಕೋ. ಅನು ಪ್ಲೀಸ್. ಭಾರ್ಗವಿ, ಹೋಗಿ ಮಲ್ಕೋ. ಪವಿತ್ರ, ನೀನು ಹೋಗಿ ಮಲ್ಕೋ. ಪರವಾಗಿಲ್ಲ ಮಾವ. ಅಶ್ವಿನಿ, ಸಿಂಧು ಪಾಪ ಒಬ್ಳೇ ಇರ್ತಾಳೆ ಕಣೆ. ನೀನಾದ್ರೂ ಹೋಗೋಳ ಜೊತೆ ಇರೋ. ನಾನು ಕೇಳಿದೆ, ಅವಳೇ ಬೇಡ ಅಂತ ಹೇಳಿದ್ಲು. ನೋಡು, ನೀನು ಆ ರೂಮಲ್ಲಿ ರೆಸ್ಟ್ ಮಾಡು, ನಾನು ಇಲ್ಲಿರ್ತೀನಿ. ಬೇಡ ರಕ್ಕಿ, ನೀವು ಹೊರಡಿ. ಇಲ್ಲ ಅನು, ನೀನ್ ರೆಸ್ಟ್ ತಗೋ, ನಾನು ಇಲ್ಲಿರ್ತೀನಿ. ಪ್ಲೀಸ್ ಲಕ್ಕಿ, ನೀವು ಹೊರಡಿ. ನಮ್ಗೊಂಥರ ಮುಜುಗರ ಆಗುತ್ತೆ. ಏನಾದ್ರೂ ಬೇಕಿದ್ರೆ ನಾನು ಫೋನ್ ಮಾಡ್ತೀನಿ. ಅಪ್ಪನ ಆಸ್ಪತ್ರೆಗೆ ಸೇರಿಸಿದ್ದಾಯ್ತು ತಾನೆ. ಮದುವೆ ಆದ ರಾತ್ರಿನಲ್ಲಿ ನೀವಿಲ್ಲೆಲ್ಲೋ ಇರಬಾರ್ದು. ಬೇಕಾದ್ರೆ ನಾನು ನಿಮ್ಗೆ ಫೋನ್ ಮಾಡ್ತೀನಿ. ನಿಮ್ ಜವಾಬ್ದಾರಿ ಅಗತ್ಯ. ಎರಡು ಬೇರೆ ಬೇರೆ ಲಕ್ಕಿ. ಅಂಥದ್ದೇನಿಲ್ಲ ಅನು. ನೋಡು, ನಿನಗೆ ರೆಸ್ಟ್ ಬೇಕು, ನೀನ್ ರೆಸ್ಟ್ ತಗೋ, ನಾನು ಇಲ್ಲಿರ್ತೀನಿ. ಡಾಕ್ಟರ್ ಹೇಳಿದ್ದಾರೆ ತಾನೆ. ನಿಮ್ಮಪ್ಪ ಸೆಟ್ ಮಾಡ್ಕೊಳಲ್ವಾ? ನನ್ನಿಂದಾಗಿ ಹೀಗಾಯ್ತು ಅಂತ ನಿಮ್ ಮನೆ ನೆಮ್ಮದಿ ಹಾಳಾಗತ್ತೆ. ಅದಕ್ಕೆ ಬೈಕೋತಾರೆ. ಮೊದ್ಲೇ ನಮ್ಮನ್ ಕಂಡ್ರೆ ಅವ್ರಿಗೆ ಇಷ್ಟ ಇಲ್ಲ. ಆ ಸಿಟ್ಟಿನ ಜಾಸ್ತಿ ಆಗತ್ತೆ. ಪ್ಲೀಸ್ ಲಕ್ಕಿ, ಹೊರಡಿ. ನನ್ಗೋಸ್ಕರ ಹೋಗಿ. ನಿಮ್ಗೋಸ್ಕರ ಸಿಂಧು ಕಾಯ್ತಿರ್ತಾಳೆ. ಅವಳ ಮನ್ಸನ್ನ ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಹೊರಡಿ. ಅನು, ನಾನು ನಿನ್ ಫ್ರೆಂಡ್ ತಾನೆ, ಯಾಕೆ ನನ್ನ ದೂರ ಮಾಡ್ತೀಯ?
ಕಷ್ಟ ಕಾಲದಲ್ಲಿ ನಾನು ನಿನಗಾಗದೆ ಹೋದ್ರೆ ಆ ದೇವರು ನನಗೆ ಕ್ಷಮಿಸಲ್ಲ. ನಾನು ಅಪ್ಪ ಸಿಟ್ಟು ಮಾಡ್ಕೋಬಹುದು, ಜೋರು ಮಾಡ್ಬೋದು, ಆದ್ರೆ ಪರಿಸ್ಥಿತಿನ ಅರ್ಥ ಮಾಡ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ.